ಅದನ್ನು ಇವಾಗ ಹೆಂಗೆ ಲೆಟ್ರಿನ್ ತೊಳಿತೀನಿ, ಬಾತ್ರೂಮ್ ತೊಳಿತೀನಿ, ಅದೇ ಥರ ನೆನ್ನೆನೂ ಅಪಾರ್ಟ್ಮೆಂಟ್ ಫುಲ್ ಕ್ಲೀನ್ ಮಾಡಿ ಬಂದಿದ್ದೀನಿ. ನೋಡಿ ಎಲ್ಲ ಪೊರೆ ಎದ್ದಿರುತ್ತೆ, ಎಲ್ಲ ಅದು ಆ್ಯಸಿಡ್ ಅಲ್ವಾ ಅದಕ್ಕೆ ಕೈ. ಆ ಥರ ನಾನು ಮನೆ ಕೆಲಸ ನಾನು ಮಾಡೋದಕ್ಕೆ, ಆಮೇಲೆ ಬೇರೆಯವ್ರ ಕೆಲಸನೂ ನಾನು ಮಾಡೋದಕ್ಕೆ ನನ್ನ ಮನೆ ಥರ, ನನ್ನ ವಸ್ತು ಥರ, ನನ್ನ ಇದ್ರ ಥರ ನಾನು ಕೆಲಸ ಮಾಡ್ತೀನಿ. ಅದರಿಂದ ನನಗೆ ಏನೂ ಬೇಜಾರಿಲ್ಲ. ಇವಾಗ ನೋಡಿ ಫಾರಿನಲ್ಲಿ PM ಅವ್ರ ಕಾರ್ನ ಅವರೇ ತೊಳ್ಕೊಂಡ್ರೆ ಎಷ್ಟು ಡೌನ್ ಟು ಅರ್ತು, ಎಷ್ಟು ಒಳ್ಳೆಯವರಪ್ಪ ಅಂತಾರೆ. ಅದೇ ಇಲ್ಲಿ ಇಂಡಿಯಲ್ಲಿ ನಾನು ಕಾರ್ ತೊಳಿತಾ ಇದ್ರೆ ಯಾವನೊಬ್ಬ ವಿಡಿಯೋ ಮಾಡ್ಬಿಟ್ಟು ಅದನ್ನ ಹಾಕಿದಾನೆ ಸೋಷಿಯಲ್ ಮೀಡಿಯಲ್ಲಿ. ನನ್ನ ಕಾರ್ ನಾನು ತೊಳಿದೆ ಇನ್ಯಾರಿಗೆ ತೊಳಕ್ ಬಿಡ್ಲಿ, ನನ್ನ ಕಾರ್ ನಾನು ತೊಳೆದಿದ್ನ ಹಾಕ್ಬಿಟ್ಟು ಅದಕ್ಕೆ ಕೆಟ್ಟ ಕಮೆಂಟು, ಅಯ್ಯೋ ಆ ಥರ. ಆದರೆ ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಮನೆ ಕೆಲಸ ಮಾಡೋದಾಗ್ಲಿ, ಗಾರ್ಡನ್ನು ಗಿಡಗಳು ಹಾಕೋದು, ಪಾಟ್ಗೆ ರೀಪಾಟ್ ಮಾಡೋದು ಎಲ್ಲ ನಾನೇ ಮಾಡ್ತೀನಿ. ಇವತ್ತು ನನ್ನ ಮಗಂದು ಚಪ್ಪಲಿನೂ ನಾನೇ ತೊಳೆದಿದ್ದೀನಿ, ಮಗನ ಚಪ್ಪಲಿನೂ ಇವತ್ತು ನಾನು ತೊಳೆದಿದ್ದೀನಿ. ಬೆಳಗ್ಗೆ ಎಲ್ಲ ಫ್ರೀ ಇದ್ದೆ ಮನೇಲಿ, ಆ ಥರ. ಆದರೆ ನನಗೆ ನನ್ನ ಕೆಲಸ ಅದು ಬಿಟ್ಟು ಫ್ರೆಂಡ್ದಾಗಿರಲಿ ಬೇರೆಯವ್ರ ಕೆಲಸ ಆಗಿದ್ರು ನನಗೆ ಏನಕ್ಕೂ ಮಾಡೋಕ್ಕೆ ಹಿಂದೇಟ್ ನನಗೆ ಅನ್ಸೋದೇ ಇಲ್ಲ. ಅಂದರೆ ಇಂಜರಿಯೋದು ಇಲ್ಲ. ನನಗೆ ಕೆಲಸ ಮಾಡ್ತಾ ಇರಬೇಕು, ಏನಾರು ಮಾಡ್ತಾ ಇರಬೇಕು. ನಂಗೆ ಸೋಂಬೇರಿ ಥರ ಕೂರೋದಾಗಲ್ಲ. ಆಮೇಲೆ ಅದರಲ್ಲಿ ನನಗೆ ಕೀಳು ಭಾವನೆ, ಕೀಳು ಅರಿಮೆ ಅನ್ಸೋದೇ ಇಲ್ಲ. ಯಾಕಂದ್ರೆ ನಾನು ಏನು ಮಾಡಿದ್ರು ನಾನು ಮಾಡೋದು, ಅದಕ್ಕೆ ಅವ್ರೇನು ಅವ್ರು ಮಾಡ್ತಾ ಇದಾರ, ಇಲ್ಲ ಅವ್ರ ಅಪ್ಪ ಅಮ್ಮ ತೇಮ್ಸಲ್ಲಿ ಅವರು ಹುಟ್ಟು ಬಂದಿರ್ತಾರೆ, ಅದಕ್ಕೆ ಅವರು ಮಾಡಕ್ ಬಿಟ್ಟಿರ್ತಾರೋ ಇಲ್ಲ ಇದು ಗೊತ್ತಿಲ್ಲ. ಆದ್ರೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನನ್ನ ಮಗನಿಗೆ ಈ ಏಜಲ್ಲೇ ಒಂದೇಟು ಹೊಡಿದೆ ಅಷ್ಟು ಮುದ್ದಾಗಿ ಸಾಕಿದ್ರು ನನಗೇ ಗೊತ್ತಿಲ್ಲದೆ ಕೆಂಗೇರಿ ಅಪಾರ್ಟ್ಮೆಂಟ್ ಅಲ್ಲಿ ಅವನೇ ಪಾಸ್ತಾ ಏನೇನೋ ಪಿಜ್ಜಾ ಎಲ್ಲ ಮಾಡೋದು ಅವನೇ ಕಲ್ತ್ಬಿಟ್ಟು ಅವನೇ ಎಲ್ಲ ಮಾಡ್ಕೊಂಡು ತಿಂತಾ ಇದ್ದಾನೆ. ಅಲ್ಲಿ ಫ್ರೆಂಡ್ಸ್ ಜೊತೆ 3 ದಿವಸ ಹೋಗ್ತಾನೆ. ನಾನು ಏನೋ ಮಾಡ್ತೀಯ ಅಲ್ಲಿ, ಏನೋ ಅಡುಗೆ ಮಾಡ್ಕೊತೀಯಾ, ಏನೋ ಆರ್ಡ್ರನ್ನ ಮಾಡ್ತಾ ಇಲ್ವಲ್ಲ, ಏನೋ ಅಂದರೆ ಇಲ್ಲಪ್ಪ ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತಾನೆ. ನನಗೆ ಆಶ್ಚರ್ಯ ಆಗೋಯ್ತು, ಎತ್ತಿದ್ಕೆ ಸಾರ್ಥಕ ಆಯಿತು. ನಾನು ಒಂದು ದಿವಸಕ್ಕೂ ಅಡುಗೆ ಮಾಡು ಅಂತ ಹೇಳಿಲ್ಲ, ಮಾಡಕ್ಕೆ ಬರುತ್ತಾ ಅನ್ನೋದು ಗೊತ್ತಿರಲಿಲ್ಲ. ಒನ್ ವೀಕ್ ಬ್ಯಾಕ್ ಅವನ್ನ ಬಾಯಿ ಬಿಟ್ಟು ಕೇಳಿದೆ, ಏನೋ ಆರ್ಡ್ರ್ ಮಾಡ್ತಾನೋ, ಇಲ್ಲ ನನಗೆ ಫೋನ್ ಮಾಡಿ ದುಡ್ಡು ಹಾಕು ಅಂತ ಎಲ್ಲ ಏನೂ ಇಲ್ಲ ಅಂದರೆ, ಇಲ್ಲ ನಾವೇ ಎಲ್ಲ ತಂದು ಮಾಡ್ಕೊತಾ ಇದ್ದೀವಿ ಅಂತ. ಯಾರು ಅಂದ್ರೆ ನಾನು ಒಬ್ಬನೇ ಮಾಡ್ತೀನಿ ಅಂತ. ಅಂದ್ರೆ ಅವ್ರ ಫ್ರೆಂಡ್ಸ್ಗೆಲ್ಲ ಇವನೇ ಮಾಡಿ ಹಾಕ್ತಾ ಇದ್ದಾನೆ. ಅಂದ್ರೆ ಇದು ಬ್ಲಡ್ ಲೈನ್ ಇಂದ ಬಂದ್ಬಿಟ್ಟಿದೆ. ಅಂದ್ರೆ ಈ ತರ ಇರಬೇಕು ಅಂತ ಮನುಷ್ಯರು ಅಂದ್ರೆ ಹಿಂಗಿರ್ಬೇಕು. ಅದು ಬಿಟ್ಬಿಟ್ಟು ಇವಾಗ ಇನ್ನೊಂದು ಸ್ಯಾಂಪಲ್ ಹೇಳ್ತೀನಿ. ಮೊನ್ನೆ ಯಾರೋ ನಮ್ಮ ರಿಲೇಷನ್ ಹೆಸರು ಹೇಳಲ್ಲ, ಅವರು ಹೆಣ್ಣು ನೋಡಕ್ ಹೋಗಿದ್ದಾರೆ. ಇವನು ಸಾಫ್ಟ್ವೇರು, ಅವರು ಸಾಫ್ಟ್ವೇರು. ಅವನ್ಗೇನು ತುಂಬಾ ನಾನ್ ವೆಜ್ ತಿನ್ನೋ ಹುಚ್ಚು. ನಮ್ಮ ಕಡೆ ಅವನಿಗೆ ನಾನ್ ವೆಜ್ ತಿನ್ನೋ ಹುಚ್ಚು, ಯಾರು ಅಂತ ಹೇಳಲ್ಲ. ಅವನೇನ್ ಮಾಡಿದಾನೆ, ಅಡಿಗೆ ಬರುತ್ತಾ ಅಂತ ಕೇಳಿದಾನೆ ಅವ್ರಿಗೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಅಡುಗೆ ಬರುತ್ತಾ ಅಂತ ಕೇಳಿದಾಗ ಅವ್ರೇನು ಹೇಳಿದ್ದಾರೆ ಅಂದರೆ, ನನಗೆ ಮೊಟ್ಟೆ ಬೇಯಿಸ್ಕೊಂಡು ಪೆಪ್ಪರ್ ಸಾಲ್ಟ್ ಹಾಕಕ್ಕೆ ಬರುತ್ತೆ, ಬ್ರೆಡ್ನ ಹಿಂಗೆ ತುಪ್ಪ ಹಾಕ್ಬಿಟ್ಟು ಇದು ಫ್ರೈ ಮಾಡಕ್ಕೆ ಬರುತ್ತೆ. 2 ಐಟಮ್ ಹೇಳಿರೋದು. ಅಂದರೆ ಅದನ್ನು ಬೇರೆಯವರಾದರೆ ಏನು ಅಂದ್ಕೊಳ್ತಾರೆ, ಅಯ್ಯೋ ಎಷ್ಟು ಮುದ್ದಾಗಿ ಸಾಕಿದ್ದಾರೆ, ಅವಳಿಗೇನು ಬರಲ್ಲ ಅಂತ ಬೇರೆಯವ್ರು ಅನ್ಕೊಳ್ತಾರೆ. ಆದರೆ ನಾನು ಹಂಗೆ ಅನ್ಕೊಳ್ಳಲ್ಲ, ದುರಂಕಾರಿ ಅಂತ ಅನ್ಕೊಳ್ತೀನಿ. ಎಲ್ಲಿ ಅಡಿಗೆ ಬರುತ್ತೆ ಅಂದ್ರೆ ಅವ್ರಿಗೆ ಹೇಳ್ಬಿಟ್ಟು ಕೆಲಸ ತಗೊಂಡ್ಬಿಡ್ತಾರೆ, ನನಗೆ ಅಡಿಗೆ ಕೆಲಸಕ್ಕೆ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಆ ಹುಡುಗಿ ಸುಳ್ಳು ಹೇಳಿದಾಳೆ. ನಾನು ಅದಕ್ಕೆ ನಮ್ಮ ಕಸಿನ್ಗೆ ಹೇಳಿದೆ, ಫೋನ್ ಮಾಡ್ಬಿಟ್ಟು, ಸತ್ರು ಆ ಹುಡುಗಿನ ಮದುವೆ ಆಗ್ಬೇಡ ಅಂತ. ಹಿಂಗೆ ಹೋಗ್ಬಿಡೋಣ, ಮೇನ್ ರೋಡೇ ಹೋಗ್ಬಿಡೋಣ. ಇವಾಗ ನಿಮ್ಮ ಮಗನ ವಿಷಯ ಮಾತಾಡ್ತಿದ್ರಲ್ಲ, ಹೌದು. ಸೊ ಓಕೆ, ಇವಾಗ ನೆಕ್ಸ್ಟ್ ಸಿನಿಮಾ ಎಲ್ಲ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಸ್ಟಿಲ್ ಈಸ್ ಅ ಸ್ಟೂಡೆಂಟ್. ಈಗ ಯಾವ್ದಾರ ಲವ್ ಗಿವ್ ಆಗೋಯ್ತು, ನಾಳೆ ಹಿಂಗೆ ಅಂತ ಅಂದಾಗ, ಸೊ ಯಾವ ಹುಡುಗಿನ ಇಷ್ಟಪಡ್ತಾರೋ ಆ ಹುಡುಗಿನೇ ಮದುವೆ ಮಾಡ್ತೀರಾ ಇಲ್ಲ ಹಿಂಗೆ? ಇಲ್ಲ ಸರ್, ನಾನು ಎಲ್ಲಾರ್ಗು ಅನೌನ್ಸ್ಮೆಂಟೇ ಮಾಡ್ಬಿಟ್ಟಿದ್ದೀನಿ. ಅವನಿಗೆ 40 years ವರ್ಗು ಮದುವೆನೇ ಮಾಡಲ್ಲ. ಯಾಕಂದ್ರೆ ಅವನು ಹೀರೋ ಆಗಿರ್ಬೇಕಾದ್ರೆ ಮದುವೆ ಆದ್ರೆ ಒಂದು ವ್ಯಾಲ್ಯೂ ಡೌನ್ ಆಗುತ್ತೆ ಫಿಲ್ಮಿ ಇದ್ರಲ್ಲೇನೆ. ಯಾಕಂದ್ರೆ ನಾವೆಲ್ಲ ಮದುವೆ ಆಗಿ 3 ತಿಂಗಳಿಗೆ ಅನುಭವಿಸ್ಬಿಟ್ಟಿದೀವಿ, ನರಕ ಯಾತನೆ ಅನುಭವಿಸ್ಬಿಟ್ಟಿದೀವಿ. ಆ ಕಾರಣದಿಂದ ಲೈಫ್ ಹಾಳಾಗದೇ ಬೇಡ. ಅವನು ಬಿಂದಾಸಾಗಿ ಹಿಂಗೆ ಓಡಾಡ್ಕೊಂಡು ಹಿಂಗೆ ಇರ್ಲಿ. ಅವ್ನು ಹೇಳ್ಬಿಟ್ಟಿದೀನಿ, ಯಾರನ್ನೂ ಲವ್ ಪವ್ ಮಾಡಬೇಡಪ್ಪ. ಅಕಸ್ಮಾತ್ 40 ಆದ್ರೂ ಮದುವೆ ಮಾಡಲ್ಲ ಸರ್. ಅವ್ರ ಕೇಸೇ ಹಾಕ್ಬಿಟ್ಟು ಏನಾರ ಆಗ್ಬಿಟ್ರು ಮದುವೆ ಮಾಡಲ್ಲ. 40 ವರ್ಷದವರೆಗೂ ಮದುವೆ ಮಾಡಲ್ಲ ಅಂತ ಅವ್ನಿಗೆ ಹೇಳೇ ಬಿಟ್ಟಿದ್ದೀನಿ ನಾನು. ರಿಲೇಶನ್ಶಿಪ್ ಅಲ್ಲಿ ಅವ್ನಿಗೆ ಓಪನ್ ಆಗಿ ಹೆಂಗಾರ ಇಟ್ಕೊಳ್ಳಿ, ನಾನು ಅದಕ್ಕೆ ಇಂಟರ್ಫಿಯರ್ ಆಗಲ್ಲ, ಕೇಳಕ್ಕೂ ಹೋಗಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ಆದ್ರೆ ಮದುವೆ ವಿಷಯ ಬಂದಾಗ ನಾನು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೂ ರೆಡಿ. ಯಾಕಂದ್ರೆ ಈಗೆಲ್ಲ ಹನಿ ಟ್ರಾಪ್ಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಹನಿ ಟ್ರಾಪ್ಗಳಂದ್ರೆ ಸುಮ್ಮನೆ ಲವ್ ಮಾಡ್ಬಿಟ್ಟು ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಮದುವೆ ಆಗುವಂತ ಎದುರಿಸೋದು, ಅದು ಇದು ಅಂತ ಎದುರಿಸೋದು ಅಂತ. ಅದರಿಂದ ನಮ್ಮ ಮಗ ಅಷ್ಟು ಒಳ್ಳೆಯವನು, ಅಷ್ಟು ಫ್ರೀ ಬಿಟ್ಟಿರೋದ್ರಿಂದ ಯಾವ ಕೆಟ್ಟ ಅಭ್ಯಾಸ, ಕೆಟ್ಟ ಬುದ್ಧಿ ಕಲ್ತಿಲ್ಲ. ಆಮೇಲೆ ಅವನಿಗೂ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ, ಯಾರನ್ನೂ ಏನು ಇದು ಮಾಡಬೇಡ, ಯಾರನ್ನೂ ನೀನು ಇದು ಮಾಡಬೇಡ. ನಾನು ಮದುವೆ ಮಾಡೋ ಟೈಮಲ್ಲಿ ಮದುವೆ ಮಾಡ್ತೀನಿ, ಅಲ್ಲಿವರೆಗೂ ಬರೀ ನಿಂದು ಮೂವಿ
ಈಗ ಲವ್ ಅದೇನಿದೆ ಈಗ ಲವ್ವೇ ಮಾಡ್ಲಿಲ್ಲ ಅಂದ್ರೆ ನೀವೇ ಹುಡುಗಿನ ಅರೇಂಜ್ ಲವ್ ಮಾಡಿ? ಇಲ್ಲ ಈಗ ಇಲ್ವೇ ಇಲ್ಲ ಸರ್, ಇನ್ನು 20 ವರ್ಷ ಮದುವೆ ಮಾಡಲ್ಲ ಮುಂದೆ ಕೇಳಿದ್ದು ನಿಮ್ಗೆ ಸರ್. 40 ವರ್ಷಕ್ಕೆ ಒಂದು ಮೂವಿ ಇದೆಲ್ಲ ಆಗಿ ಅವ್ನು ರಿಂಕಲ್ ಬರೋ ಸ್ಟಾರ್ಟ್ ಆಗೋ ಟೈಮ್ಗೆ ಅವ್ನಿಗೆ ಮದುವೆ ಮಾಡೋದು ಸರ್. ಅವಾಗ ಮದುವೆ ಮಾಡಿದ್ರೆ ವೇಸ್ಟ್ ಆಗಿಲ್ವಾ? ಬೇಡ ಸರ್, ವೇಸ್ಟ್ ಆದ್ರೂ ಪರವಾಗಿಲ್ಲ, ಅವ್ನ ಮಗು ಹುಟ್ಟಿದ್ರೆ ಸಾಕು, ಅವ್ನ ಸಂತತಿನ ಇದು ಮಾಡಕ್ಕೆ ವೇಸ್ಟ್ ಆದ್ರೂ ಪರವಾಗಿಲ್ಲ. ಅಷ್ಟಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಆಕಾಂಕ್ಷೆ ಅಂದ್ರೆ ಹಂಗಂತಲ್ಲ ಸರ್, ಅದೆಲ್ಲ ಅವ್ರವ್ರ ಪರ್ಸನಲ್ ಅವ್ರದ್ದು, ನಾವೇನು ಕೇಳಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಮದುವೆ ಮಾಡಲ್ಲ ನೀವು? 40 ವರ್ಷದವರೆಗೂ ಮದುವೆ ಮಾಡಲ್ಲ. ಯಾರ ಲವ್ ಮಾಡಿದ್ರು ವೇಸ್ಟ್, ಅವ್ರಿಗೆ ಹೇಳ್ಬಿಡ್ತಾ ಇದೀನಿ, ನನ್ ಮಗನ ಯಾರು ಲವ್ ಮಾಡಬೇಡಿ. ಓಕೆ, ಈಗ ಬರೋ ಸೊಸೆ ಹೆಂಗಿರ್ಬೇಕು ಸರ್ ನಿಮ್ಗೆ? ಇಲ್ಲ, ನನ್ಗೆ ಲಕ್ಷಣ ಇಷ್ಟ ಸರ್. ಅಂದ್ರೆ ನನ್ಗೆ ಒಂಥರ ಡೌನ್ ಟು ಅರ್ತ್ ಇರ್ಬೇಕು. ಇವಾಗ ನೋಡಿ, ಒಂದು ಅಗ್ನಿ ಸಾಕ್ಷಿ ಅಂತ ಸೀರಿಯಲ್ ಸ್ಟಾರ್ಟ್ ಆಗಿದೆ ಕಲರ್ಸ್ ಅಲ್ಲಿ. ಅದ್ರಲ್ಲಿ ಆ ಹುಡುಗಿ ಕ್ಯಾರೆಕ್ಟರ್ ಇದೆಯಲ್ಲ, ಆ ತರ ಒಂಥರ ಎಲ್ಲಾರ್ನು ನಮ್ಮ ಮನೆಯವರು, ಈಗ ನನ್ ಬುದ್ಧಿ ತರ, ನಮ್ಮವರು ತರ ಇರಬೇಕು. ಸುಮ್ನೆ ಇವಾಗ ನೋಡಿ, ಮೊನ್ನೆ ಯಾರು ಹೆಣ್ಣು ನೋಡಕ್ ಹೋದವಳು ಮೊಟ್ಟೆ ಬೇಯಿಸಕ್ ಬರುತ್ತೆ, ಬ್ರೆಡ್ ಟೋಸ್ಟ್ ಮಾಡಕ್ ಬರುತ್ತೆ, ಅಷ್ಟೇ, ಎರಡೇ ಅಂತೆ, ಇನ್ನೇನು ಬರದೇ ಇಲ್ವಂತೆ. ಅದೆಲ್ಲ ನನ್ಗೆ ಡ್ರಾಮಾ ಅನ್ಸುತ್ತೆ. ಅಂದ್ರೆ ತಳಕ್ ಬಳಕ್ ಅನ್ಸುತ್ತೆ, ಸುಳ್ಳು ಹೇಳ್ತಾ ಇದಾರೆ ಅನ್ಸುತ್ತೆ. ಯಾರು ಹುಡುಗಾಗೆ ನನ್ನ ಮಗ 19 ವರ್ಷಕ್ಕೆ ಅವನಿಗೆ ಅಡಿಗೆ ಮಾಡಕ್ ಬರ್ತಾ ಇದೆ ಅಂದ್ರೆ, ಇವ್ರಿಗೆ ಬರಲ್ಲ ಅಂದ್ರೆ ಇದು ಸುಳ್ಳು. ಅಂದ್ರೆ ಅವ್ರು ಶುದ್ಧ ಸೋಂಬೇರಿಗಳು. ಆ ಸೋಂಬೇರಿಗೋಸ್ಕರ ಅವ್ರು ಏನ್ ಮಾಡ್ತಾರೆ, ಮೊದ್ಲೇ ಅಡಿಗೆ ಬರುತ್ತೆ ಅನ್ಬಿಟ್ರೆ, ಓ ಎಲ್ಲ ಅದ್ ಮಾಡು ಇದ್ ಮಾಡು ಅಂತಾರೆ ಅನ್ಬಿಟ್ಟು, ಈಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಜನ ಮಾತ್ರ ಒಂಥರ. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848.